ಹೊಲದಲ್ಲಿ ಬೆಳೆದಿದ್ದ ಅಣಬೆಯನ್ನ ತಂದು ಅಡುಗೆ ಮಾಡಿ ಸೇವಿಸಿದ ಪರಿಣಾಮ ಒಂದೇ ಕುಟುಂಬದ ಗರ್ಭಿಣಿ ಸೇರಿದಂತೆ ಒಟ್ಟು 9 ಜನ ತೀವ್ರವಾಗಿ ಅಸ್ವಸ್ಥಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ನಡೆದಿದೆ. ಅಸ್ವಸ್ಥರನ್ನ ಜಿದ್ದಿಮನಿ ಹಾಗೂ ಕೋಳಿ ಕುಟುಂಬದ ಸದಸ್ಯರು ಅಂತ ಗುರುತಿಸಲಾಗಿದ್ದು, ಸದ್ಯ ಇವರೆಲ್ಲರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗ್ರಾಮದ ಜಿದ್ದಿಮನಿ ಹಾಗೂ ಕೋಳಿ ಕುಟುಂಬದ ಸದಸ್ಯರು ಎಂದಿನಂತೆ ಕೆಲಸ ಮುಗಿಸಿಕೊಂಡು ಮನೆಗೆ ಹಿಂದಿರುಗುವಾಗ ಹೊಲವೊಂದರಲ್ಲಿ ಬೆಳೆದಿದ್ದ ಅಣಬೆಯನ್ನ ಕಿತ್ಕೊಂಡು ಬಂದಿದ್ರು. ಒಂದು ಕುಟುಂಬದವರು ಅಣಬೆ ತಂದಿರೋದನ್ನ ನೋಡಿ ಮತ್ತೊಂದು ಕುಟುಂಬದವರು ಅಣಬೆಯನ್ನ ಪಡೆದು ಮನೆಯಲ್ಲಿ ಅಡುಗೆ ಮಾಡಿದ್ರು. ಆದರೆ ಆ ಹೊಲದ ಮಾಲೀಕ ಇತ್ತೀಚೆಗಷ್ಟೇ ಬೆಳೆಗಳಿಗೆ ಕೀಟನಾಶಕ ಸಿಂಪಡಿಸಿದ್ದ ಎನ್ನಲಾಗಿದೆ. ಈ ವಿಷಯ ತಿಳಿಯದ ಕುಟುಂಬಸ್ಥರು ಕೀಟನಾಶಕದ ಪ್ರಭಾವವಿದ್ದ ಅಣಬೆಯನ್ನ ಬಳಸಿ ಅಡುಗೆ ಸಿದ್ಧಪಡಿಸಿ ಸೇವಿಸಿದ್ದಾರೆ. ಊಟ ಮುಗಿಸಿದ ಕೆಲವೇ ಸಮಯದಲ್ಲಿ ಕುಟುಂಬದ ಸದಸ್ಯರಲ್ಲಿ ತೀವ್ರವಾಗಿ ವಾಂತಿ ಹಾಗೂ ಭೇದಿ ಕಾಣಿಸಿಕೊಂಡಿದೆ. ಮನೆಯಲ್ಲೇ ಎಲ್ಲರೂ ತೀವ್ರವಾಗಿ ಅಸ್ವಸ್ಥಗೊಂಡು ನರಳಾಡೋದಕ್ಕೆ ಆರಂಭಿಸಿದಾಗ ತಕ್ಷಣವೇ ಸ್ಥಳೀಯರ ಸಹಾಯದಿಂದ ಎಲ್ಲ 9 ಜನರನ್ನ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಅಸ್ವಸ್ಥರ ಪೈಕಿ ಒಬ್ಬರು ಗರ್ಭಿಣಿ ಇದ್ದು ಅವರ ಆರೋಗ್ಯದ ಸ್ಥಿತಿಯನ್ನ ಪರಿಗಣಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ವಿಷಪೂರಿತ ಅಣಬೆ ಸೇವನೆಯಿಂದಾಗಿ ಇಡೀ ಕುಟುಂಬವೇ ಆಸ್ಪತ್ರೆ ಪಾಲಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿತ್ತು. ಸದ್ಯ ಚಿಕ್ಕೋಡಿ ಹಾಗೂ ಬೆಳಗಾವಿ ಆಸ್ಪತ್ರೆಯ ವೈದ್ಯರು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ನೀಡಿದ್ದು, ಚಿಕಿತ್ಸೆ ಪಡಿತಾ ಇರೋ ಎಲ್ಲ 9 ರೋಗಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಡಿಕೆ ಉಪಾರ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕೋಡಿ. ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಉಮ್ರಾವಣಿ ಗ್ರಾಮದಿಂದ ಸುಮಾರು 9 ಜನರು ಲೋಕಲ್ ಮಶ್ರೂಮ್ ಪದಾರ್ಥವನ್ನು ಸೇವನೆ ಮಾಡಿದ್ರಿಂದ ವಾಂತಿ ಹಾಗೂ ಭೇದಿಯಿಂದ ಅವರು ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿಗೆ ತಪಾಸಣೆಗೆ ಬಂದಿದ್ದರು. ಅವರು ಈಗ ಚಿಕಿತ್ಸೆಯನ್ನು ಪಡೆದು ಈಗ ಅವರ ಆರೋಗ್ಯ ಚೆನ್ನಾಗಿದೆ. ಒಬ್ಬರು ಮಹಿಳೆಯನ್ನು ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಬಿಮ್ಸ್ಗೆ ಅವರನ್ನು ಕಳಿಸಿಕೊಡಲಾಗಿತ್ತು. ಅವರು ಕೂಡ ಈಗ ಉತ್ತಮ ಆರೋಗ್ಯದಿಂದ ಇದ್ದಾರೆ. ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ಈಗ ಉಳಿದ 8 ಜನರು ಕೂಡ ಆರಾಮಾಗಿದ್ದಾರೆ. ಅವರನ್ನು ನಾಳೆ ಅಥವಾ ನಾಡಿದ್ದು ಅವ್ರನ್ನ ಬಿಡುಗಡೆಗೊಳಿಸ್ತೀವಿ. ಪ್ರಮುಖ ಕಾರಣ ಅಲ್ಲಿ ಲೋಕಲ್ ಮಶ್ರೂಮ್ ಪದಾರ್ಥವನ್ನು ಸೇವನೆ ಮಾಡೋದ್ರಿಂದ ಈ ಥರ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬಂದಿರ್ತದೆ. ಅವರು ಪೇಷಂಟ್ಗೂ ಕೂಡ ಅದನ್ನು ಹೇಳಿದರು. ಸೊ ಈಗ ಸದ್ಯ ಅವರಿಗೆ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ನಾವು ನೀಡ್ತಾ ಇದ್ದೀವಿ. ಅವರು ಎರಡು ಕುಟುಂಬಗಳು ಒಂದೇ ಫ್ಯಾಮಿಲಿಯಿಂದ ಇದ್ದಾರೆ. ನಾವು ರೀ ಫಸ್ಟ್ ರೀ ಹಾಲಿಗೆ ಹೋಗಿದ್ದೀವಿ ರೀ ಸರ್. ಹಾಲಿಗೆ ಹೋಗಿದ್ದೀವಿ. ಹಾಲಿಂದ ಬರ್ತಾವೆ ರೀ ಅಲ್ಲಿ ಹಳೆಂಬಿ ಕಟ್ಕೊಂಡು ರೀ ಅಲ್ಲಿ ಹತ್ರ ತೊಗೊಂಡು ಅದು ಮಂದಿ ಮನೆಗೆ ತಂದು ಎಲ್ಲರೂ ಮನ್ಯಾಗ ಹುಡುಗರ ಮಕ್ಕಳ ಎಲ್ಲರೂ ಕೂಡಿ ಅಡುಗೆ ಮಾಡಿ ತಿಂದೀವಿ ರೀ. ಅದರಿಂದ ಹಿಂಗೆ ತ್ರಾಸ ಆಕೈತೆ ರೀ. ಅವ್ರು ಅದಕ್ಕಿಂತ ಮುಂಚೆವಾಗಿ ರೀ ಅವ್ರ ಔಷಧಿ ಬಡ್ದಿರತ್ತೆ ರೀ. ಅದು ನಮ್ಮ ಪರಿಚಯ ಗೊತ್ತಿಲ್ಲ ಐತೆ ರೀ ಸರ್. ಹಿಂಗಾಗಿ ನಾವು ತೊಗೊಂಬಂದು ತಿಂದೀವಿ ರೀ. ಮತ್ತು ಇಲ್ಲಿ ಬರೋಣ ಭಾಳ ಸೀರಿಯಸ್ ಆಗಿದ್ರು. ಇವರೆಲ್ಲ ಶ್ರಮಪಟ್ಟು ನಮ್ಗೆ ಉಳಿಸ್ಯಾರ ರೀ ಸರ್. ಭಾಳ ಹೆಲ್ಪ್ ಮಾಡ್ಯಾರ ರೀ. ಸರ್ಕಾರ ದವಾಖಾನೆ ಅಂದರೆ ತುಂಬ ಧನ್ಯವಾದಗಳು. ಊಟ ಉಲ್ಟಿ ಸಂಡಾಸ 2 ಸಲ ಆಗೈತೆ ರೀ ಸರ್. ಅಲ್ಲಿ ಮನ್ಯಾಗ ಸೀರಿಯಸ್ ಆಗಿದ್ರು ರೀ. ತಳಗೆ ನೆಲಕ್ಕೆ ಬಿದ್ದು ಎಲ್ಲರೂ ಹುಡುಗರ ಮನ್ಯಾಗ ಓಡಾಡಕತ್ತಾರ ರೀ. ತ್ರಾಸ ಆಗೈತೆ ತಡಿ. ಸಂಡಾಸು ಚಲೋ ಆಯ್ತು ರೀ, ಉಲ್ಟಿ ಭೀ ಚಲೋ ಆಯ್ತು ರೀ. ಹಿಂಗಾಗಿ ರೀ ಗಾಡಿ ತೊಗೊಂಬಂದೇವು ರೀ. ಲೆಗೆ ಅಡ್ಮಿಟ್ ಆಯ್ತು ರೀ. ಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಇಲ್ಲಿ 10 ಮಂದಿ ಐತೆ ರೀ ಸರ್ ಟೋಟಲ್ ರೀ. ಒಂದೇ ಮನ್ಯಾಗ ಇಲ್ಲ ರೀ, ಬೇರೆ ಬೇರೆ. ಫಸ್ಟ್ ಪೆಲ್ಲ ನಾವು ತೊಗೊಂಬಂದಿವಿ ರೀ. ನಮ್ಮ ನೋಡಿ ಮತ್ತೊಬ್ರು ತೊಗೊಂಬಂದಾರ ರೀ. ಹಿಂಗೆ ಎಲ್ಲರೂ ಕೂಡಿ ಒಬ್ರಿಗೊಬ್ರು ತೊಗೊಂಬಂದು ತಿಂದೀವಿ ರೀ. ಅದು ಬೇರೆದವ್ರ ಹೊಲ್ದಾಗೈತೆ ರೀ ಸರ್. ಐತೆ ರೀ ಕುಮಾರ್ ಕೌಟಿಗೆ ಮಿಟ್ಟು. ಕುಮಾರ್ ಕೌಟಿಗೆ ರೀ. ಅವರ ಅದಕ್ಕಿಂತ ಮೊದಲ ಗೊಂಜಾಳಕ್ಕೆ ಔಷಧಿ ಹೊಡೆದಿರತ್ತೆ ರೀ. ಔಷಧಿ ಹೊಡೆದ ಮುಂಚೆ ಅಲ್ಲೇ ರೀ ನಾವು ತೊಗೊಂಬಂದು ತಿಂದೇವು ರೀ. ನಮ್ಗೆ ಗೊತ್ತಾಗಿಲ್ಲ ರೀ ಅಂತ ಅವ್ರು ಫೋನ್ ಹಚ್ಚಿ ಕೇಳೋಣ ಅವ್ರು ಹೇಳಿರಿ ಸರ್. ಹಿಂಗೆ ಔಷಧಿ ಹೊಡೆದೇವು ನೀವು ತೊಗೊಂಡು ತಿಂದಿರತ್ತೆ ರೀ. ಅವ್ರು ಗೊಂಜಾಳಕ್ಕೆ ಔಷಧಿ ಹೊಡೆದ್ರಿ, ಕಸದ ಔಷಧಿ ಹೊಡೆದಾರ ರೀ. 3 ನಮ್ನಿ ಕೂಡಿಸಿ ಹೊಡೆದಾರತ್ತೆ ರೀ. ಹಿಂಗಾಗಿ ನಮಗೂ ತ್ರಾಸ ಆಯ್ತು ರೀ ಸರ್ ಭಾಳ. ಈಗ ಸ್ವಲ್ಪ ಆರಾಮಾಗೈತೆ ರೀ.